ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ದಿನದಲ್ಲಿ ನಮ್ಮ ದೇವರ ಮಾತುಗಳನ್ನು ಕೇಳಲು ನೀವು ಸಿದ್ಧರಾಗಿದ್ದೀರಾ? ಅನುದಿನದ ಧ್ಯಾನ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮೆಲ್ಲರಿಗೂ ತಲುಪಿಸುತ್ತಿದ್ದೇವೆ. ನಿಮ್ಮಲ್ಲಿ ಬಹಳಷ್ಟು ಜನ ಹೇಳ್ತಿದ್ದೀರಿ, ನಾವು ಕೇಳ್ತಿದ್ದೇವೆ, ದಿವ್ಯ ದಾನಗಳನ್ನು ಹೊಂದಿ ದಿನವಿಡೀ ಧ್ಯಾನಿಸುತ್ತಿದ್ದೇವೆ ಎಂದು ಹೇಳ್ತಾ ಇದ್ದೀರಿ. ಅಂತಹ ನಿಮ್ಮೆಲ್ಲರಿಗಾಗಿ ದೇವರನ್ನು ಎಷ್ಟೋ ಸ್ತುತಿಸುತ್ತೇನೆ. ನೀವು ಒಂದು ವೇಳೆ ಇದುವರೆಗೂ ಒಂದು ಸಾರಿಯೂ ಕೂಡ ನೀವು ಹೊಂದುತ್ತಿರುವ ಮೇಲ್ಗಳ ಕುರಿತಾಗಿ ಒಂದು ವಾಟ್ಸಪ್ ಮೆಸೇಜ್ ಕಳಿಸದಿದ್ದರೆ ದಯವಿಟ್ಟು 8939731313 ನಂಬರ್ಗೆ, ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ತಕ್ಷಣವೇ ಕಳಿಸಿಕೊಡಿರಿ. ಅದರಿಂದ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಈ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ, ಕರ್ತನನ್ನು ಸ್ತುತಿಸುವುದಕ್ಕಾಗಿ ನೀವು ಸಹಕರಿಸಿದವರಾಗಿರ್ತೀರಿ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ನಿಮ್ಮ ಮಾತಿಗಾಗಿ ಕಾದುಕೊಂಡಿದ್ದೇವೆ. ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ನಮ್ಮೊಂದಿಗೆ ಮಾತಾಡಬೇಕು ಎಂದು ಆಶಿಸುತ್ತಾರೆ. ಪ್ರಿಯರೇ, ನಿಮ್ಮಲ್ಲಿ ಎಷ್ಟು ಜನ ಆತನನ್ನು ಎದುರುಗೊಳ್ಳಲು ಸಿದ್ಧರಾಗಿದ್ದೀರಾ? ಏನಂತೀರಿ? ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ದೇವರಂದ್ರೆ ಯಾವಾಗಲೂ ಪ್ರೀತಿಸುವಂತಹ ದೇವರು, ದಯೆ ತೋರಿಸುವ ದೇವರು, ಆತನು ನಾವು ಏನೇ ಮಾಡಿದ್ರೂ ಸಹ ಏನೂ ಅನ್ನಲಾರದ ದೇವರು, ನಾವು ಕೊಟ್ಟ ಕಾಣಿಕೆ ತೆಗೆದುಕೊಂಡು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ ಅಂದುಕೊಳ್ಳುವುದು ಸಾಧಾರಣ ಆಗ್ಬಿಟ್ಟಿದೆ ಈ ದಿನಗಳಲ್ಲಿ. ಆದರೆ ನಮ್ಮ ಕರ್ತನು, ನಾವು ಆರಾಧಿಸುವಂತಹ ಜೀವವುಳ್ಳ ದೇವರು, ದಹಿಸುವ ಅಗ್ನಿಯಾಗಿದ್ದಾರೆ ಎಂದು ಬೈಬಲ್ ಹೇಳ್ತದೆ. ಒಮ್ಮೆ ನೋಡೋಣ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದಿದವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಇದಕ್ಕೆ ಭಯಪಡ್ತಾ ಇದ್ದೀರೋ? ಆತನು ನಮ್ಮನ್ನು ದಹಿಸಿ ಬಿಡುವ ಅಗ್ನಿಯಲ್ಲ ಪ್ರಿಯರೇ, ನಮ್ಮನ್ನು ಸುಟ್ಟು ಹಾಕಿ ಬೂದಿ ಮಾಡುವಂತಹ ಅಗ್ನಿಯಲ್ಲ ಪ್ರಿಯರೇ. ನೀವು ಮಲಾಕಿಯ ಪುಸ್ತಕ ನೋಡುವುದಾದರೆ ಆತನು ಅಕ್ಕಸಾಲಿಗನ ಬೆಂಕಿಯಂತಿದ್ದಾನೆ. ಮಲಾಕಿಯ ಪುಸ್ತಕ 3ನೇ ಅಧ್ಯಾಯದ 2ನೇ ವಚನ ಹೀಗೆ ಹೇಳುತ್ತೆ, ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಯಂತಿದ್ದಾನೆ. ಬೆಳ್ಳಿಯನ್ನು ಶೋಧಿಸಿ ಶುದ್ಧಗೊಳಿಸುವಾತನಂತೆ ಕುಳಿತುಕೊಳ್ಳುವನು. ಏನಂತೆ ಪ್ರಿಯರೇ? ಅಕ್ಕಸಾಲಿಗನ ಅಗ್ನಿ ಬಂಗಾರವನ್ನು ನಾಶನ ಮಾಡುತ್ತದೋ ಅಥವಾ ಪರಿಶುದ್ಧಗೊಳಿಸುತ್ತದೋ? ನೀವು ಎಂದಿಗೂ ಅಕ್ಕಸಾಲಿಗನ ಬಳಿಗೆ ಹೋಗಲಿಲ್ಲವೋ? ಈ ದಿನಗಳಲ್ಲಿ ರೆಡಿಮೇಡ್ ಆರ್ನಮೆಂಟ್ಸ್ ಬಂದಿರೋದ್ರಿಂದ ಅಂಗಡಿಗೆ ಹೋಗಿ ಕೊಂಡ್ಕೊಳ್ತಿದ್ದೀರಿ. ನನ್ನ ಚಿಕ್ಕಂದಿನಲ್ಲಿ ನನ್ನ ಅಮ್ಮ ಅಕ್ಕಸಾಲಿಗನ ಮನೆಗೆ ನನ್ನನ್ನು ಕೂಡ ಕರೆದೊಯ್ತಾ ಇದ್ರು. ಹಳೆ ಬಂಗಾರ ತೆಗೆದುಕೊಂಡು ಹೋಗಿ ಎಲ್ಲಿ ಅವನು ಮೋಸ ಮಾಡ್ತಾನೆ ಅಂದ್ಕೊಂಡು ಎದುರುಗಡೆ ಕೂತ್ಕೊಂಡು ಅದನ್ನು ಕಣ್ಮುಂದೆಯೇ ಕರಗಿಸಿ ಅದರೊಳಗಡೆ ಇರುವ ಕಲ್ಮಶವೆಲ್ಲ ಪೂರ್ತಿಯಾಗಿ ಸುಟ್ಟಿ ಶುದ್ಧ ಬಂಗಾರ ಹೊರಗೆ ಬರುವವರೆಗೂ ಸುಡುತ್ತಾ ಇರ್ತಾ ಇದ್ದನು. ಹಾಗೆಯೇ ಕರ್ತನು ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಆಶಿಸುವಂತವರಾಗಿದ್ದಾರೆ. ಕರ್ತನು ನಮ್ಮೊಂದಿಗೆ ಮಾತಾಡ್ತಾ ಇರುವಾಗ ಆ ಮಾತುಗಳ ವಿಷಯದಲ್ಲಿ ದೇವರು ನಮಗೆ ಹೇಳ್ತಾರೆ, ನನ್ನ ಮಾತುಗಳು ಅಗ್ನಿಯಂತೆ ಅಲ್ಲವೋ ಎಂದು ಯೆರೆಮೀಯನ ಪುಸ್ತಕದಲ್ಲಿ ಹೇಳಲಾಗಿದೆ. ದೇವರ ಮಾತುಗಳನ್ನು ನಾವು ಕೇಳ್ತಾ ಇರುವಾಗ ನಮ್ಮೊಳಗಡೆ ಇರುವ ಹೊಲಸೆಲ್ಲ ಸುಟ್ಟು ಹೋಗ್ತದೆ. ನಮ್ಮೊಳಗಿರುವ ಅಪವಿತ್ರವಾದವುಗಳೆಲ್ಲವೂ, ಅನಾವಶ್ಯಕವಾದವುಗಳೆಲ್ಲವೂ ದಹಿಸಲ್ಪಡ್ತವೆ. ನಾವು ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ಬಂಗಾರ ಪುಟಕ್ಕೆ ಹಾಕಿ ಹೇಗೆ ಪರಿಶುದ್ಧಗೊಳಿಸಲಾಗುತ್ತದೋ, ನಾವು ಮೊಳಕಾಲೂರಿ ಪ್ರಾರ್ಥಿಸುತ್ತಾ ಇರುವಾಗ ನಮ್ಮ ಹೃದಯಗಳು ಪರಿಶುದ್ಧಗೊಳಿಸಲ್ಪಡ್ತವೆ. ಅದಕ್ಕೆ ನಮ್ಮ ಅವಿಧೇಯತೆ, ನಮ್ಮ ಅಪನಂಬಿಕೆ, ನಮ್ಮ ಕೋಪ, ಅಸೂಯೆ, ದ್ವೇಷ, ನಮ್ಮ ಹಾನಿಕರವಾದ ಮಾತುಗಳು, ಇವೆಲ್ಲವುಗಳು ಕೂಡ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಒಪ್ಪಿಕೊಳ್ಳುವವರಾಗಿರ್ತೇವೆ, ಅವುಗಳನ್ನು ಹೊರಹಾಕುವವರಾಗಿರ್ತೇವೆ, ಅವುಗಳನ್ನು ಹೊರಗೆ ಕಕ್ಕಿ ಬಿಡುವವರಾಗಿರ್ತೇವೆ. ಅಂತಹ ಪ್ರಾರ್ಥನಾ ಜೀವಿತ ನಿಮಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಪರಿಶುದ್ಧಾತ್ಮನು ನಮ್ಮ ಪಕ್ಷದಲ್ಲಿದ್ದುಕೊಂಡು ಉಚ್ಚರಿಸಲು ಅಶಕ್ಯವಾದ ನರಳಾಟದೊಂದಿಗೆ ನಾವು ಪ್ರಾರ್ಥಿಸುತ್ತಿರುವಾಗ ಆ ಪ್ರಾರ್ಥನೆಯ ಸಮಯಗಳು ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸುವಂಥದ್ದಾಗಿರುತ್ತೆ. ಯೋಬನು ಹೇಳ್ತಾನೆ, ಆತನು ನನ್ನನ್ನು ಶೋಧಿಸಿದ ನಂತರ ನಾನು ಶುದ್ಧ ಸುವರ್ಣದ ಹಾಗೆ ಹೊರಬಂದೆನು ಅನ್ನುತ್ತಾನೆ. ಆ ಕಾಲದಲ್ಲಿ ಪುಟಕ್ಕೆ ಹಾಕಿ ದೇವರು ಯೋಬನನ್ನು ಶ್ರಮೆಗಳಿಂದ, ಶೋಧನೆಗಳಿಂದ ಶೋಧಿಸಿದಾಗ ಅವನೊಳಗಿರುವ
ಅಸೂಯೆ, ಸ್ವಾನೀತಿ, ಅಹಂಕಾರ ಎಲ್ಲವೂ ದೇವರು ಒಳ್ಳೆಯದನ್ನೇ ಮಾಡಿದ್ದಾರೆ ಎಂಬ ಸಂತುಷ್ಟಿ ಇವೆಲ್ಲವುಗಳನ್ನು ಕೂಡ ಶೋಧಿಸುತ್ತಾರೆ. ಇನ್ನು 2 ಪಟ್ಟು ಆಶೀರ್ವಾದ ಹೊಂದುವ ಹಾಗೆ ಯೋಬನು ಪರಿಶುದ್ಧಗೊಳಿಸಲ್ಪಡುತ್ತಾನೆ. ದೇವರು ಅಗ್ನಿಯಾಗಿದ್ದಾರೆ. ಅಗ್ನಿ ನೋಡಿರಿ, ಅಗ್ನಿ ಬೆಳಕನ್ನು ಕೊಡುತ್ತೆ, ಅಗ್ನಿ ಬೆಚ್ಚತನ ಕೊಡುತ್ತೆ, ಅಗ್ನಿ ಶಕ್ತಿಯನ್ನು ಕೊಡುತ್ತೆ, ಅಗ್ನಿ ಪರಿಶುದ್ಧಗೊಳಿಸುತ್ತೆ. ಮೋಶೆಯ ಸಂಗಡ ದೇವರು ಮಾತಾಡಿದಾಗ ಉರಿಯುವ ಪೊದೆಯೊಳಗಿಂದ ಮಾತಾಡಿದ್ರು. ಅರಣ್ಯದಲ್ಲಿ ಆ ಕಾಲದಲ್ಲಿ ಅಲ್ಲಲ್ಲಿ ಪೊದೆಗಳು ಉರಿಯುವಂಥದ್ದು ಸಾಧಾರಣವೇ. ಆದರೆ ಮೋಶೆ ಗಮನಿಸಿ ನೋಡಿದಾಗ ಆ ಪೊದೆ ಬಹಳ ಹೊತ್ತು ಉರಿಯುತ್ತಾ ಇತ್ತು, ಆದರೆ ಅದು ಸುಟ್ಟು ಬೂದಿಯಾಗ್ತಿಲ್ಲ. ಸಾಧಾರಣವಾಗಿ ಬೆಂಕಿ ಅಂಟಿಸಿದಾಗ ಯಾವುದೇ ಆಗಲಿ ಸ್ವಲ್ಪ ತುರಿದು ಆನಂತರ ಬೂದಿ ಆಗ್ತದಲ್ಲವೇ? ಆದರೆ ಈ ಪೊದೆ ಉರಿಯುತ್ತಾ ಇದ್ರೂ ಕೂಡ ಆ ಪೊದೆ ಬೂದಿ ಆಗ್ಲಿಲ್ಲ, ಅದು ಸಾಧಾರಣ ಅಗ್ನಿಯಾಗಿರಲಿಲ್ಲ. ಅದನ್ನೇ ದೇವರು ತನ್ನ ಒಂದು ಕ್ರಿಯಾತ್ಮಕವಾದ ಕ್ರಿಯೆಯಲ್ಲಿ ಜೀವಿಸುತ್ತಿದ್ದಾನೆ ಎನ್ನುವಂಥದ್ದಕ್ಕೆ ಅಗ್ನಿಯಲ್ಲಿ ಲೈಫ್ ಇದೆ. ಅಗ್ನಿಗೆ ತುಕ್ಕು ಹಿಡಿಯಲ್ಲ ಪ್ರಿಯರೇ, ಅಗ್ನಿಗೆ ಬೂಜ್ ಹಿಡಿಯಲ್ಲ. ಅಗ್ನಿ ಬೆಳಕು ಕೊಡುತ್ತೆ, ಶಕ್ತಿ ಕೊಡುತ್ತೆ, ಬೆಚ್ಚತನ ಕೊಡುತ್ತೆ, ಪರಿಶುದ್ಧಗೊಳಿಸುತ್ತೆ. ನಮ್ಮ ದೇವರು ನಮಗೆ ಬೆಳಕಾಗಿದ್ದಾರೆ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿರದೆ ಬೆಳಕಿನಲ್ಲಿ ಸಂಚರಿಸುತ್ತಾನೆಂದು ಯೇಸು ಹೇಳಿದಾರಲ್ಲವೇ? ಆತನು ನಮಗೆ ಶಕ್ತಿಯನ್ನು ಕೊಡುತ್ತಾನೆ. ನೀವು ಮೇಲಿನಿಂದ ಬರುವ ಶಕ್ತಿಯನ್ನು ಹೊಂದಿಕೊಳ್ಳುವಿರಿ. ಮೇಲಿನಿಂದ ಬರುವ ಶಕ್ತಿ ಹೊಂದಿಕೊಳ್ಳುವವರೆಗೂ ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ ಅಂದಾಗ ಆದಿ ಅಪೊಸ್ತಲರು ಆ ಮೇಲ್ಮಹಡಿಯಲ್ಲಿ ಕಾದುಕೊಂಡಿರುವಾಗ ಪವಿತ್ರಾತ್ಮನು ವಿಂಗಡಿಸಲ್ಪಡುವ ಅಗ್ನಿ ಜ್ವಾಲೆಯ ನಾಲಿಗೆಗಳಂತೆ ವಿಂಗಡಿಸಲ್ಪಡುವ ಅಗ್ನಿಯ ನಾಲಿಗೆಗಳಂತೆ ಅವರ ಮೇಲೆ ಇಳಿದು ಬಂದನು. ಹಾಲೆಲೂಯ! ಆ ದಿನ ದೇವರು ಅವರ ಮೇಲೆ ಅಗ್ನಿ ನಾಲಿಗೆಗಳಂತೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಹೇಳುತ್ತೆ, ಅವರು ವಾಕ್ ಶಕ್ತಿಯನ್ನು ಹೊಂದಿಕೊಂಡ್ರು. ಯಶ್, ಈ ದಿನ ದೇವರ ಅಗ್ನಿ ನಿಮ್ಮ ಹೃದಯದೊಳಗೆ ಉರಿಯುತ್ತಿರುವಾಗ ನೀವು ದೈವ ಶಕ್ತಿಯನ್ನು ಹೊಂದಿಕೊಳ್ತೀರಿ. ಇವಾಗ ಡೀಸೆಲ್ ಇಂಜಿನ್ಸ್ ಬಂದಿವೆ, ಆದರೆ ಪೂರ್ವಕಾಲದಲ್ಲಿ ಇದ್ದಲಿನ ಇಂಜಿನ್ಗಳಿದ್ವು. ಆ ರೈಲಿನಲ್ಲಿ ಆ ಇಂಜಿನ್ ಒಳಗಡೆ ಎಂದಾದರೂ ಬಾಗಿ ನೋಡಿದ್ರೆ ಅದರೊಳಗಡೆ ಇದ್ದಲುಗಳನ್ನು ಹಾಕಿ ಬಗ ಉರಿಯುವಂತಹ ಕೆಂಬಣ್ಣದ ಕೆಂಡ ಕಾಣಿಸಿಕೊಳ್ತಿದ್ವು. ಆ ಕೆಂಡದೊಳಗಿಂದ ಬರುವ ಆವಿಗೆಯಿಂದಲೇ ಎಷ್ಟೋ 100 ಕಿಲೋಮೀಟರ್, ಎಷ್ಟೋ ಬೋಗಿಗಳು, ಒಂದು 70-80 ಇರ್ತಾ ಇದ್ವು. ಅದರೊಳಗಡೆ ಇರುವ 100,000 ಜನರನ್ನು ಆ ಇಂಜನ್ ಎಳೆದುಕೊಂಡು ಹೋಗ್ತಾ ಇತ್ತು. ಒಂದು ಶಕ್ತಿ ಬರುತ್ತೆ ಅದರೊಳಗಡೆಯಿಂದ. ಯಶ್, ನೀವು ಮೇಲಿನಿಂದ ಬರುವ ಶಕ್ತಿಯನ್ನು ಹೊಂದಿಕೊಳ್ಳುವಾಗ ನೀವು ನನಗೆ ಸಾಕ್ಷಿಗಳಾಗಿರುತ್ತೀರಿ. ನೀವು ಸೈತಾನನನ್ನು ಜಯಿಸುವವರಾಗಿರುತ್ತೀರಿ. ನೀವು ಪಾಪವನ್ನು ಜಯಿಸುವವರಾಗಿರುತ್ತೀರಿ. ಹೌದು, ಕರ್ತನೇ ದಯಮಾಡಿ ನನ್ನನ್ನು ದಹಿಸಿಬಿಡು ಎಂದು ಪ್ರಾರ್ಥಿಸುತ್ತಾ ಇದ್ರು ಆ ಕಾಲದಲ್ಲಿ. ದೇವರೇ, ನನ್ನನ್ನು ಆಶೀರ್ವದಿಸು ಅನ್ನುತ್ತಿದ್ದೇವೆ, ಆದರೆ ನನ್ನನ್ನು ಪರಿಶುದ್ಧಗೊಳಿಸು ದೇವರೇ, ನನ್ನನ್ನು ಶಕ್ತಿವಂತನನ್ನಾಗಿ ಮಾಡು ದೇವರೇ, ನನಗೆ ದೈವ ಶಕ್ತಿಯನ್ನು ದಯಪಾಲಿಸಿರಿ ದೇವರೇ ಎಂಬುದಾಗಿ ಈ ದಿನ ನಾವು ಕರ್ತನಿಗೆ ಬೇಡಿಕೊಳ್ತಿದ್ದೇವಾ? ನಮ್ಮ ಹೃದಯಗಳಲ್ಲಿ ಪ್ರತಿ ಕಲ್ಮಶ ತೊಳೆಯಲ್ಪಡಬೇಕಾದ್ರೆ, ಕಲ್ಮಶ ಬೆರೆತಿರುವ ಬಂಗಾರಕ್ಕೆ ಬೆಲೆ ಇಲ್ಲದಂತೆ ನಮ್ಮ ಬದುಕಲು ಕೂಡ ಎಷ್ಟೋ ಅನವಶ್ಯಕವಾದ ವ್ಯರ್ಥ ಕಾರ್ಯಗಳಿರೋದ್ರಿಂದ ಮೇಲಿಂದ ಮೇಲೆ ಕರ್ತನ ವಾಕ್ಯವೆನ್ನುವಂತಹ ಕೆಂಡದಲ್ಲಿ ಪರಿಶೋಧಿಸಲ್ಪಟ್ಟಾಗ ಒಳ್ಳೆ ಸುವರ್ಣದಂತೆ ನಾವು ಹೊರಬರುವವರಾಗಿರ್ತೇವೆ. ಆತನ ಅಗ್ನಿ, ಆತನ ಮಾತುಗಳು ಅಗ್ನಿಯಂತಿವೆ. ಆತನು ತನ್ನ ಪರಿಶುದ್ಧಾತ್ಮನನ್ನು ಅಗ್ನಿಯ ರೂಪದಲ್ಲಿ ಕಳುಹಿಸಿಕೊಟ್ಟು ಶಕ್ತಿಯನ್ನು ಕೊಟ್ಟ ಪ್ರಕಾರ ಈ ದಿನ ನಿಮಗೂ ನನಗೂ ದೇವರು ತನ್ನ ಶಕ್ತಿ ಕೊಡಬೇಕೆಂದು ಆಶಿಸುತ್ತಿದ್ದಾರೆ. ಮೇಲಿನಿಂದ ನಿಮಗೆ ಶಕ್ತಿ ಬರಬೇಕಾದರೆ, ಪರಿಶುದ್ಧ ಶಕ್ತಿಯಿಂದ ನೀವು ಬದುಕಬೇಕಾದರೆ ಮೊದಲು ನೀವು ಪರಿಶುದ್ಧಗೊಳಿಸಲ್ಪಡಬೇಕು. ದೇವರ ಕೈಗಳಿಂದ ತೊಳೆಯಲ್ಪಡಬೇಕು. ಆತನ ಅಗ್ನಿಯಲ್ಲಿ, ಆತನ ಕೆಂಡದಲ್ಲಿ ಶೋಧಿಸಲ್ಪಡಬೇಕು. ಅವಾಗಲೇ ನಿಮ್ಮೊಳಗಿರುವಂತಹ ವ್ಯರ್ಥತ್ವವೆಲ್ಲವೂ ಹೋಗಿ ಕ್ರಿಸ್ತನ ಸಾರೂಪ್ಯವು ನಿಮ್ಮೊಳಗೆ ಬರುತ್ತೆ. ಈ ದಿನಗಳಲ್ಲಿ ಯಜ್ಞವೇದಿಗಳ ಮೇಲೆ ಅಗ್ನಿ ಇಲ್ಲ. ದೇವದರ್ಶನದ ಗುಡಾರದೊಳಗೆ ಇರುವ ಧೂಪವೇದಿಯ ಮೇಲೆ ಯಾವಾಗಲೂ ಬೆಂಕಿ ಇರಬೇಕು, ಅಗ್ನಿ ಇರಬೇಕು. ಅಲ್ಲಿ ಧೂಪ ಯಾವಾಗಲೂ ಹಾಕ್ತಲೇ ಇರಬೇಕು. 24 ಗಂಟೆಗಳವರೆಗೂ ಯಾಜಕರು ಮಾಡುವ ಕೆಲಸವೇನೆಂದರೆ ಧೂಪವೇದಿಯ ಮೇಲೆ ಧೂಪ ಹಾಕುತ್ತಾ ಇರುವಾಗ ಅದು ಅಗ್ನಿಯಾಗಿ ಅಂಟಿಕೊಳ್ತಾ ಇತ್ತು. ಆ ಅಗ್ನಿಯೊಳಗಡೆಯಿಂದ ಸುವಾಸನೆಯು
ಹೊರಚೆಲ್ಲುತ್ತಾ ಅದರೊಳಗಡೆ ಹಾಕಿರುವ ಸುಗಂಧ ದ್ರವ್ಯಗಳು ದಹಿಸಲ್ಪಟ್ಟಾಗ ಸೊಗಸಾದ ಸುವಾಸನೆಯೊಂದಿಗೆ ಆ ಒಂದು ಪ್ರಾಂತ್ಯವೆಲ್ಲ ತುಂಬಲ್ಪಡ್ತಿತ್ತು. ಯಸ್, ದೇವರ ಅಗ್ನಿ ನಮ್ಮ ಯಜ್ಞವೇದಿಯ ಮೇಲೆ ಇರುವಾಗ ನಾವು ಪ್ರಾರ್ಥನಾತ್ಮ ಹೊಂದಿಕೊಳ್ತೇವೆ, ಪರಿಶುದ್ಧಾತ್ಮನ ಶಕ್ತಿಯಿಂದ ಬೋಧಿಸುವವರಾಗಿರ್ತೇವೆ. ಆಂಗ್ಲ ದೇಶಕ್ಕೆ ಅಪೋಸ್ತಲನೆಂದು ಕರೆಯಲ್ಪಟ್ಟ ಜಾನ್ ವೆಸ್ಲಿ ಅವರು ದೊಡ್ಡ ಉಜ್ಜೀವನ ತರುವುದಕ್ಕಾಗಿ ಕರ್ತನಿಂದ ಉಪಯೋಗವಾದರು. ದೊಡ್ಡ ಪ್ರವಾದನೆಗಳಾಗಲಿ, ಸ್ವಸ್ಥತೆ ಕಾರ್ಯಗಳಾಗಲಿ, ಇಲ್ಲವೇ ಬೇರೆ ಏನಾದರೂ ಅಟ್ಟಹಾಸಗಳು ಮಾಡದೆ, ಅಡ್ವರ್ಟೈಸ್ಮೆಂಟ್ಗಳೇನು ಮಾಡದೆ ಇದ್ರೂ ಸಹ ಒಂದು ಸ್ಥಳದಲ್ಲಿ ಅವರು ಮೀಟಿಂಗ್ ಇಟ್ಟಾಗ ತಂಡೋಪತಂಡವಾಗಿ ಜನ ಬರ್ತಿದ್ರು. ಒಬ್ರು ಅವರಿಗೆ ಕೇಳಿದ್ರಂತೆ, ಅಯ್ಯ, ನೀವು ಯಾವುದೇ ಆರ್ಭಾಟ ಮಾಡೋದಿಲ್ಲ, ಅದ್ಭುತ ಕಾರ್ಯ ಮಾಡೋದಿಲ್ಲ, ಯಾವುದೇ ಸ್ವಸ್ಥತೆ ಕಾರ್ಯ ಮಾಡೋದಿಲ್ಲ, ಶುದ್ಧವಾದ ವಾಕ್ಯವನ್ನೇ ಸಾರುತ್ತೀರಿ, ಆದರೆ ಇಷ್ಟೊಂದು ಜನ ಹೇಗೆ ಆಕರ್ಷಿಸಲ್ಪಡ್ತಿದ್ದಾರೆ ಎಂದು ಕೇಳಿದಾಗ ಅದು ನನಗೂ ಅರ್ಥ ಆಗಲಿಲ್ಲ ಅನ್ನುತ್ತಾರೆ. ನಾನು ಯಜ್ಞವೇದಿಯ ಮುಂದೆ ನಿಂತುಕೊಂಡು, ದೇವರೇ, ನನ್ನನ್ನು ಸುಟ್ಟು ಬಿಡು, ನನ್ನನ್ನು ದಹಿಸಿ ಬಿಡು ಎಂದು ಪ್ರಾರ್ಥಿಸುತ್ತೇನೆ. ನಾನು ಮಾತಾಡುವಾಗ ಅವು ನನ್ನ ಮಾತುಗಳಾಗಿರದೆ ಪುಟಕ್ಕೆ ಹಾಕಲ್ಪಟ್ಟ ನಿಮ್ಮ ಮಾತು ನಿಮ್ಮ ಪ್ರಜೆಗಳಿಗೆ ಅನುಗ್ರಹಿಸಿರಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಒಂದು ವೇಳೆ ನಾನು ಯಜ್ಞವೇದಿಯ ಬಳಿಯಲ್ಲಿ ಸುಟ್ಟು ಹೋಗುತ್ತಿರುವ ನನ್ನನ್ನು ನೋಡಲು ಬಂದಂತಹ ಇವರೆಲ್ಲರೂ ಬೆಳಗಿಸಲ್ಪಡ್ತಿದ್ದಾರೇನೋ ಎಂದು ಹೇಳಿದ್ರಂತೆ. ನಿಜವೇ ಅಲ್ಲವೋ? ನೀವು ಬೆಳಗಲಾರದೆ ಇತರರನ್ನು ಬೆಳಗಿಸಲಿಕ್ಕಾಗಲ್ಲ. ನೀವು ದೈವ ಶಕ್ತಿಯನ್ನು ಹೊಂದಿಕೊಳ್ಳಲಾರದೆ ಮತ್ತೊಬ್ಬರಿಗೆ ಆ ಶಕ್ತಿಯನ್ನು ಅನುಗ್ರಹಿಸುವುದಿಲ್ಲ. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕಾಗಲ್ಲ, ಇಬ್ಬರು ತಗ್ಗೊಳಗೆ ಬೀಳುತ್ತಾರೆ. ಚಾರ್ಲ್ಸ್ ಫಿನ್ನಿ ಎಂಬ ಭಕ್ತನು ಹೇಳಿದ್ದಾರೆ, ಈ ದಿನಮಾನಗಳಲ್ಲಿ ಸತ್ತಂತಹ ಬೋಧಕರು ಸತ್ತಂತಹ ಸಂದೇಶವನ್ನು ಸತ್ತಂತಹ ಪ್ರಜೆಗಳಿಗೆ ಅನುಗ್ರಹಿಸುತ್ತಿದ್ದಾರೆ. ಬೋಧಕರಲ್ಲಿ ಉಜ್ಜೀವನವಿಲ್ಲ, ಹೇಳುವ ಮಾತಿನಲ್ಲಿಯೂ ಜೀವವಿಲ್ಲ, ಕೇಳುವವರಲ್ಲಿ ಉಜ್ಜೀವನವಿಲ್ಲ. ಮತ್ತಿನ್ನೇನಿರುತ್ತೆ ಅಲ್ಲಿ? ಮಸಿ ಇದ್ದಲು ಮತ್ತೇನು ತಣ್ಣಗಾದ ಸ್ಥಿತಿ ಇರುತ್ತೆ ಅಷ್ಟೇ. ಉಜ್ಜೀವನ ಎನ್ನುವುದು ಕಪ್ಪಾಗಿರುವ ಇದ್ದಲುಗಳ ಮಧ್ಯದಲ್ಲಿ ಒಂದು ಕೆಂಪಗಾಗಿರುವ ಕೆಂಡ ಹಾಕಿ 10 ನಿಮಿಷ ಗಮನಿಸಿ ನೋಡುವಾಗ ಆ ಕಪ್ಪಾಗಿರುವ ಇದ್ದಲುಗಳೆಲ್ಲವೂ ಕೆಂಪಾದ ಕೆಂಡವಾಗಿ ಮಾರ್ಪಡ್ತವೆ. ನೀವು ಬೆಳಗುವ ಜ್ಯೋತಿಯಾಗಿ ಕರ್ತನಿಗೋಸ್ಕರ ಇರೋದಾದ್ರೆ, ನೀವು ಬೆಳಗಿಸಲ್ಪಡೋದಾದ್ರೆ, ನೀವು ಕ್ರಿಸ್ತನ ಅಭಿಷೇಕದಿಂದ, ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಡುವಾಗ, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಡುವಾಗ, ದೇವರಿಗೋಸ್ಕರ ಜ್ವಾಲೆಯಂತೆ ನಿಲ್ಲುವಾಗ, ಹಾಗೆ ನಿಲ್ಲಲು ಸಾಧ್ಯವಾಗುವಾಗ ನಿಮ್ಮ ಸುತ್ತಲಿರುವವರೆಲ್ಲರನ್ನು ನೀವು ಬೆಳಗಿಸುವವರಾಗಿರ್ತೀರಿ. ದೇವರೇ, ನನ್ನನ್ನು ದಹಿಸಿರಿ, ನನ್ನ ಹೃದಯದಲ್ಲಿರುವ ಹೊಲಸನೆಲ್ಲ ದಹಿಸಿ ಬಿಡಿರಿ ದೇವರೇ. ಒಂದು ನಿಜವಾದ ಬೆಳಕಿತ್ತು, ಅದು ಲೋಕಕ್ಕೆ ಬಂತು, ಪ್ರತಿಯೊಬ್ಬರನ್ನು ಬೆಳಗಿಸುತ್ತಾ ಇದೆ ಎಂದು ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಕತ್ತಲೆಯಲ್ಲಿದ್ದಂತಹ ಕತ್ತಲೆಮಯವಾಗಿರುವ ನಮ್ಮ ಜೀವಿತವನ್ನೆಲ್ಲ, ಕತ್ತಲೆ ಅಂಧಕಾರದಲ್ಲಿರುವಂತಹ ನಮ್ಮ ಬದುಕನ್ನೆಲ್ಲ, ಯಲೋಕಕ್ಕೆ ಸಂಬಂಧಪಟ್ಟ ದೇವರುಗಳು ನಮ್ಮ ಮನೋನೇತ್ರಗಳಿಗೆ ಉಂಟು ಮಾಡಿರುವ ಅಂಧಕಾರದಿಂದ, ಕುರುಡುತನದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಜ್ಯೋತಿಯಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಈ ದಿನ ಕರ್ತನಿಗೆ ಬೇಡಿಕೊಳ್ಳೋಣ, ದೇವರೇ, ನೀವು ಸಾಮಾನ್ಯನಲ್ಲ ದೇವರೇ, ಯಾವತ್ತೋ ಇದ್ದ ದೇವರಲ್ಲ, ಇದ್ದವನಾಗಿದ್ದೀರಿ, ಇರುವಾತನಾಗಿದ್ದೀರಿ. ನಿತ್ಯವೂ ಬೆಳಗುತ್ತಾ ನಮ್ಮನ್ನು ಬೆಳಗಿಸಬೇಕೆಂದು ಆಶಿಸುವ ದೇವರೇ, ತಣ್ಣಗಾಗಿ ಹೋದ ನಮ್ಮ ಜೀವಿತವನ್ನು ಬೆಳಗಿಸುವಿರಾ? ಮಸಿಯಾಗಿರುವ ನಮ್ಮ ಬದುಕನ್ನು ಪರಿಶುದ್ಧಗೊಳಿಸುವಿರಾ? ಶಕ್ತಿಹೀನರಾಗಿರುವ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವೀರಾ? ಅಪವಿತ್ರರಾಗಿದ್ದ ನಮ್ಮನ್ನು ಪರಿಶುದ್ಧಗೊಳಿಸುವಿರಾ ಎಂದು ಬೇಡಿಕೊಳ್ಳೋಣವೇ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಹೃದಯಗಳೊಳಗೆ ಬೆಂಕಿಯನ್ನು ಹುಟ್ಟಿಸಿರಿ ದೇವರೇ. ನಿಮ್ಮ ವಚನಗಳನ್ನು ಓದುತ್ತಿರುವಾಗ ಯಾಕೆ ನಮ್ಮ ಹೃದಯಗಳು ಉರಿಯಲಿಲ್ವಲ್ಲ ಎಂದು ಯೋಚಿಸಿ ಎಮ್ಮಾವು ಮಾರ್ಗದಲ್ಲಿ ಹೋಗುತ್ತಿರುವ ಶಿಷ್ಯರು ಹೇಳಿದ ಹಾಗೆಯೇ ನಿಮ್ಮ ಮಾತುಗಳು ಕೇಳುತ್ತಿರುವಾಗ ಅವು ಅಗ್ನಿ ಜ್ವಾಲೆಯಾಗಿವೆ ಎಂದು, ಆರಿ ಹೋಗಿರುವಂತಹ ಮಸಿಯಾಗಿರುವಂತಹ ನಮ್ಮ ಬದುಕನ್ನು ಬೆಳಗಿಸುವಂಥವುಗಳಾಗಿವೆ ಎಂದು, ನಿಮ್ಮ ಮಾತುಗಳು ಅಗ್ನಿಯಂತಿವೆ ಎಂದು, ಆ ಮಾತುಗಳು ನಮ್ಮನ್ನು ಪರಿಶುದ್ಧಗೊಳಿಸುತ್ತವೆ ಎಂದು ಗ್ರಹಿಸಲು ಸಹಾಯ ಮಾಡಿರಿ. ನಾಶ ಮಾಡುವ ಅಗ್ನಿ ಅಲ್ಲದೆ ಪರಿಶುದ್ಧಗೊಳಿಸಿ ಬಲಪಡಿಸುವಂತಹ, ಬೆಳಗಿಸುವಂತಹ ನಿಮ್ಮ ಅಗ್ನಿಯಾಗಿದೆ ಎಂಬುದನ್ನು ನಾವು ನಂಬುವಂತೆ ಸಹಾಯ ಮಾಡಿರಿ. ನಿಮ್ಮ ಅಗ್ನಿಯಿಂದ ನಮ್ಮ ಪ್ರತಿಯೊಬ್ಬರನ್ನು ಪರಿಶೋಧಿಸಲ್ಪಟ್ಟ ಪರಿಶುದ್ಧ ಜನಾಂಗವಾಗಿ, ನಿಮ್ಗೆ ಇಷ್ಟಕರವಾಗಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಪರಿಶುದ್ಧಾತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನು ಅಭಿಷೇಕಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನೀವು ವಾಟ್ಸಾಪ್ ಕಳಿಸಿಕೊಡಿರಿ. ಹೊರದೇಶದವರು ಸಹ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.